ಅನ್ನೋ ಸಹಿತ ಇವತ್ತು ಭಾಳ ಚರ್ಚಾ ವಿಷಯ ಅದ. ಮೊದಲನೇದು ಲಕ್ಷ್ಮಣ ಸವದಿ ಅವರು, ಎರಡನೇದಾಗೆ ಅಶೋಕ್ ಪಟ್ಟಣ್ ಅವರು, ಮೂರನೇದಾಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಮೋಸ್ಟ್ಲಿ ಹೆಬ್ಬಾಳ್ಕರ್ ಅವ್ರನ್ನ ಬದಿ ಕೂಡಿಸ್ಬೋದು ಅಂತ ಕೆಲವು ಮನಸ್ಸದು. ಯಾಕಂದ್ರೆ ಅವರು ಆತ್ಮೀಯರು ಅವ್ರು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಮಾತದ. ಆದರೆ ಪಟ್ಟಣ್ ಅವರು ಸೀನಿಯರ್ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯರ ಭಾಳ ಬೇಕಾದಂಥ ವ್ಯಕ್ತಿ ಇದ್ದಾರೆ. ಲಕ್ಷ್ಮಣ ಸವದಿ ನಮ್ಮ ಸಿದ್ದರಾಮಯ್ಯರಿಗೂ ಬೇಕಾಗಿಯವರು ಇದ್ದಾರೆ, ಜೊತೆಗೆ ಡಿ ಕೆ ಶಿವರ ರೀತಿ ಭಾಳ ಆತ್ಮೀಯರಿದ್ದಾರೆ. ಯಾಕಂದ್ರೆ ವೈರಿ ಮಿತ್ರ ಅಂತ ಆ ದೃಷ್ಟಿಯಲ್ಲಿ ಅವರು, ಯಾಕಂದ್ರೆ ಮೊದಲಿಂದ ಜಾರಕಿಹೊಳಿ ಕುಟುಂಬದ ವಿರೋಧವನ್ನು ಮಾಡ್ತಾ ಬಂದಿದ್ದಾರೆ, ಸಹಿಸ್ತಾ ಬಂದಿದ್ದಾರೆ. ಹೀಗಾಗಿ ಅವರು ಡಿ ಕೆ ಶಿ ಅವ್ರ ಮಧ್ಯೆ ಮತ್ತು ಅವ್ರ ಮಧ್ಯೆಲ್ಲ ಒಂದು ಒಳ್ಳೆಯ ಏನೋ ಲಿಂಕ್ ಅದ ಅನ್ನೋಂಥ ಮಾತುಗಳು ಇದ್ದಾವೆ. ಏನೋ ಇರಲಿ, ನೋಡೋಣ ಬೆಳಗಾವಿ ಜಿಲ್ಲೆ ರಾಜಕಾರಣ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.